ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಸ್ವೀಟ್ ತಿಂದು ಬೇಜಾರಾದವ್ರಿಗೆ ಬಾಯಲ್ಲಿ ಏನಾದರೂ ಖಾರವಾಗಿ ಅಥವಾ ಕ್ರಿಸ್ಪಿಯಾಗಿರೋವಂಥದ್ದು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ಕೋಬೋದು. ಇದು ಕಡಲೆ ಹಿಟ್ಟಿಂದ ಮಾಡಿರೋವಂಥದ್ದು. ಇದು ಟೀ ಟೈಮ್ ಸ್ನ್ಯಾಕು ಆಗಿರುತ್ತೆ. ಮತ್ತು ಹಬ್ಬಗಳಲ್ಲೆಲ್ಲ ಬರೀ ಸ್ವೀಟ್ ಜೊತೆಗೆ ಏನಾದರೂ ಖಾರನೂ ಮಾಡಬೇಕು ಅಂತ ಅನಿಸಿದಾಗ ಇದನ್ನು ಮಾಡ್ಬೋದು. ಇವಾಗೆಲ್ಲ ಹಬ್ಬದ ಸೀಸನ್ನು ಕೂಡ ಮನೇಲಿ ಈ ಥರದ್ದು ಮಾಡಿ ಇಟ್ಕೊಂಡ್ರೆ ಯಾರು ಗೆಸ್ಟ್ ಬಂದಾಗಲೂ ಕೊಡೋಕ್ಕಾಗುತ್ತೆ. ಮನೇಲಿ ಮಕ್ಕಳಿದ್ರೆ ಓಡಾಡ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಕಡಲೆ ಹಿಟ್ಟಿಂದ ಮಾಡಿರೋದು. ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿರೋವಂಥ ಸ್ನ್ಯಾಕ್ ಇದು. ಈಗ ಇದಕ್ಕೆ ಬೇಸನ್ ಅಂದರೆ ಕಡಲೆ ಹಿಟ್ಟು 2 ಬೌಲ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ, ನಾರ್ಮಲ್ ಆಯಿಲನ್ನೇ. ಮತ್ತು ಅರ್ಧ ಕಪ್ಪು ನೀರು, ಆಮೇಲೆ 1 ಟೀ ಸ್ಪೂನಷ್ಟು ಉಪ್ಪು, ಆಮೇಲೆ 1 ಟೀ ಸ್ಪೂನಷ್ಟು ಅಜ್ವೈನ. ಮತ್ತು ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟು. ಇದೇನು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಮೊದಲಿಗೆ ನಾವೊಂದು ಬೌಲಿಗೆ ಅರ್ಧ ಬೌಲು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ನಾರ್ಮಲ್ ಆಯಿಲ್ ಕೂಡ ನೀರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ನಲ್ಲ, ಇದನ್ನು ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಈಗ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ ಇದೆ, ನೀರಿದೆ, ಉಪ್ಪು ಮತ್ತು ಇದು ಪೌಡರ್ ಇದೆ. ಇದಿಷ್ಟನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಏನಿಲ್ಲ ಅಂದರೆ ಒಂದು 5 ನಿಮಿಷಕ್ಕಿಂತನಾದರೂ ಒಂದೇ ಡೈರೆಕ್ಷನಲ್ಲಿ ಈ ಥರ ಬೀಟ್ ಮಾಡ್ಕೋಬೇಕು. ಬಿಡ್ದಂಗೆ ಚೆನ್ನಾಗಿ ಬೀಟ್ ಮಾಡಿದಾಗ ಈ ಕಲರ್ ಬರುತ್ತೆ ನೋಡಿ, ಒಳ್ಳೆ ಹಾಲು ಬಂದಂಗೆ ಬರುತ್ತೆ. ಈ ಹಾಲು ಥರ ಬರಬೇಕಿದೆ ನೋಡಿ, ನೊರೆ ನೊರೆಯಾಗಿ ಈ ಥರ ಹಾಲು ಥರ ಕನ್ವರ್ಟ್ ಆಗುತ್ತೆ ಆ ಮಿಕ್ಸ್ಚರು. ಆ ಥರ ಮಾಡ್ಕೋಬೇಕು, ಅಲ್ಲಿವರೆಗೂ ಬೀಟ್ ಮಾಡಬೇಕು. ಈಗ ನಾವು ಕಡಲೆ ಹಿಟ್ಟನ್ನು ಜರಡಿ ಇಟ್ಕೋಬೇಕು. ಈಗ ನಾವು 2 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಲ್ಲ, ಅದೇ ಕಡಲೆಬೇಳೆ ಹಿಟ್ಟು, ಅದನ್ನು ಚೆನ್ನಾಗಿ ಜರಡಿ ಇಟ್ಕೊಂಡ್ರೆ ನೋಡಿ ಈ ಥರ ಹಿಟ್ಟು ಚೆನ್ನಾಗಿ ಬರುತ್ತೆ. ಜರಡಿ ಇಟ್ಕೊಂಡು ಮಾಡಿದ್ರೆ ನಮ್ಮ ಏನು ಮಾಡ್ತಾಯಿದ್ದೀವಲ್ಲ ಕ್ರಿಸ್ಪಿ ಸ್ನ್ಯಾಕು ತುಂಬ ಚೆನ್ನಾಗಿ ಬರುತ್ತೆ, ಹಗುರವಾಗಿ ಬರುತ್ತೆ. ಹಾಗಾಗಿ ಜರಡಿ ಇಟ್ಕೋಬೇಕು. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಅಜ್ವೈನ ತೊಗೊಂಡಿದ್ದೀನಲ್ಲ, ಅದನ್ನು ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೋಬೇಕು. ಆವಾಗ ಅದರದ್ದು ಅರೋಮ ಚೆನ್ನಾಗಿ ಬರುತ್ತೆ. ಈಗ ನಾವು ಇಲ್ಲಿ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ಇನ್ನೊಂದು ಸತಿ ಬೀಟ್ ಮಾಡಿಕೊಂಡು ಹಾಕೋಕ್ಕೆ ಮುಂಚೆ ಮಿಕ್ಸ್ ಮಾಡ್ಕೋಬೇಕೀಗ ನೋಡಿ ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಕಲಿಸ್ಕೊಳ್ಳೋವಾಗ ಈ ಥರ ಎಲ್ಲದಕ್ಕೂ ಮಿಕ್ಸ್ ಆಗಬೇಕದು, ಆ ಮಿಕ್ಸ್ಚರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು. ತೋರಿಸ್ತಾ ಇದ್ದೀನಲ್ಲ, ಈ ಥರನೇ ಸ್ವಲ್ಪ ಮಾಡ್ಕೊತಾ ನಮಗೆ ಹಿಂಗೆ ಕೈಗೆ ಅಂಟುತ್ತದು. ಸೊ ಆದರೂ ಪರವಾಗಿಲ್ಲ, ಈ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ತುಂಬ ತೆಳ್ಳಗೆ ದೋಸೆ ಹಿಟ್ಟು ಥರ ಕಲಿಸ್ಕೋಬಾರ್ದು. ಈ ಥರನೇ ಈ ಕನ್ಸಿಸ್ಟೆನ್ಸಿಗೆ ಬರಬೇಕಿದು. ಇದನ್ನು ನಾವು ಮೌಲ್ಡಲ್ಲಿ, ಚಕ್ಲಿ ಮೌಲ್ಡಲ್ಲಿ ಹಾಕೋದ್ರಿಂದ ತುಂಬ ತೆಳ್ಳಗಾದರೆ ಹಾಕೋಕ್ಕೆ ಬರೋಲ್ಲ. ಸೊ ಈಗ ನಾನು ಅದಕ್ಕೇನು ಕಲಿಸ್ಕೊಂಡಿದ್ದೀನಲ್ಲ ಹೀಗೆ ಬರಬೇಕು. ಇದು ಕೈಯಲ್ಲಿ ಚೆನ್ನಾಗಿ ಈ ಥರ ಮೆದ್ಯಕ್ಕೆ ಬರಬೇಕು. ಈ ಥರ ನೋಡಿ, ನಾನು ಹೀಗೆ ಹಿಟ್ಟನ್ನು ಚೆನ್ನಾಗಿ ಈ ಥರ ನಾದ ಥರ ಮಾಡ್ಕೊಳ್ತಾ ಇದ್ದೀನಲ್ಲ, ಈ ಬಜ್ಜಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಗಟ್ಟಿ ಮಾಡಬೇಕು. ಬಜ್ಜಿ ಹಿಟ್ಟಾದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀವಿ, ಆದರೆ ಇದು ಅದಕ್ಕಿಂತ ಗಟ್ಟಿಯಾಗಿರಬೇಕು. ಆ ಥರ ನಾವು ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ಥರ ಹೀಗೆ ಆ ಬಾಣಲೆ ಪೂರ್ತಿ ನಾವೇನು ಪಾತ್ರೆನ ತೊಗೊಂಡಿದ್ದೀವಲ್ಲ ಅದಷ್ಟರಲ್ಲೂ ನಾವು ಅದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು. ಕೈಯಲ್ಲೇ ಬೀಟ್ ಮಾಡ್ಕೊತಾ ಬರಬೇಕು. ಸೊ ದಟ್ ಆ ಕಡಲೆ ಹಿಟ್ಟು ಲೈಟ್ ಆಗುತ್ತೆ, ಒಂಥರ ಫ್ಲಫಿ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ. ಅದೊಂಥರ ಕಲರು ಚೇಂಜ್ ಆಗುತ್ತೆ ಮತ್ತು ಅದರಲ್ಲಿ ಲೈಟ್ ಆಗುತ್ತೆ ಹಾಲೋ ಥರ ನೋಡಿ. ಈ ಥರ ಕೈಗೆ ಅಂಟಬೇಕು, ಆ ಥರನೇ ಕಲಿಸ್ಕೋಬೇಕು. ಕೈಗೆ ಅಂಟಿದ್ರೂ ಪರವಾಗಿಲ್ಲ, ಬಟ್ ನಾವು ಈ ಥರನೇ ಕಲಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಬಂದರೆ ಮಾತ್ರ ನಮ್ಮ ಸ್ನ್ಯಾಕು ಚೆನ್ನಾಗಿ ಬರುತ್ತೆ. ಈ ಥರ ನಾವೀಗ ಕಲಸಾದ್ಮೇಲೆ ನಾವು ಚಕ್ಲಿ ಮೌಲ್ಡಿಗೆ ನಾನು ಅದೇನು ಪ್ಲೇಟ್ ತೋರಿಸಿದ್ನಲ್ಲ ಆ ಪ್ಲೇಟ್ನೇ ಹಾಕ್ಕೋಬೇಕು. ಅದೇ ನಾವು ಇದೆಲ್ಲ ಮಾಡ್ತೀವಲ್ಲ, ಘಾಟಿ ಎಲ್ಲ ಮಾಡ್ತೀವಲ್ಲ ಆ ಪ್ಲೇಟ್ನೇ ಹಾಕ್ಕೋಬೇಕು. ಅದು ಹಾಕ್ಕೊಂಡು ಎಣ್ಣೆ ಎಲ್ಲ ಸವರ್ಕೊಂಡಾದ್ಮೇಲೆ 1 ಸ್ಪೂನ್ ಸಹಾಯದಿಂದ ಹಿಟ್ಟನ್ನು ಫಿಲ್ ಮಾಡ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ಸ್ಟಿಕ್ಕಿ ಇರುತ್ತೆ ಹಿಟ್ಟು, ಹಾಗಾಗಿ ಸ್ಪೂನ್ ತೊಗೊಂಡು ಫಿಲ್ ಮಾಡ್ಕೋಬೇಕು ಅದಕ್ಕೆ. ಈಗ ನಾನು ಫಿಲ್ ಮಾಡಿಕೊಂಡು ಆಗಲೇ ಕಾದಿರೋಂಥ ಎಣ್ಣೆಯಲ್ಲಿ ಈಗ ಬಿಡ್ತಾಯಿದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿರಬೇಕು. ಎಣ್ಣೆ ಮುಂಚೆನೇ ಕಾಯಕ್ಕಿಟ್ಟಿರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಕಾದಿರೋ ಎಣ್ಣೆಯಲ್ಲಿ ನಾವು ಈ ಥರ ರಿಬ್ಬನ್ ಥರ ಬಿಡ್ತಾ ಬರಬೇಕು. ಎಷ್ಟಾಗುತ್ತೋ ಅಷ್ಟೇ ಮಾಡಬೇಕು, ತುಂಬ ಜಾಸ್ತಿನೂ ಹಾಕೋಕ್ಕೆ ಹೋಗಬಾರ್ದು. ಯಾಕಂದರೆ ಈವನ್ನಾಗಿ ಇದು ಫ್ರೈ ಆಗಬೇಕಿದು ನಮ್ಮ ಸ್ನ್ಯಾಕು. ಮತ್ತು ಮೀಡಿಯಮ್ ಫ್ಲೇಮು ಇಲ್ಲ ಇನ್ನೂ ಕಡಿಮೆ ಫ್ಲೇಮಲ್ಲಿ ಇದ್ರೂ ಒಳ್ಳೆಯದೇ. ಇದನ್ನು ನಾವು ತುಂಬ ಓವರ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಈ ಥರನೇ ಇಷ್ಟೇ ಇರಬೇಕು ಮತ್ತು ಲೈಟಾಗಿ ಬರಬೇಕು. ಲೈಟಾಗಿ ಬಬಲ್ಸು ಕೂಡ ಕಾಣಿಸ್ತಾ ಇದೆ ನೋಡಿ. ಈ ಥರ ಹಿಂಗೆ ಬಂದರೆ ಅದೊಂಥರ ಲೈಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾನು ಸೆಕೆಂಡ್ ಬ್ಯಾಚ್ ಮತ್ತು ಹಾಗೇ ಹಿಟ್ಟನ್ನು ಸ್ಪೂನಲ್ಲಿ ತುಂಬಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡ್ತಾಯಿದ್ದೀನಿ ನೋಡಿ. ಈ ಥರ ಓವರ್ ಫ್ರೈ ಆಗಬಾರ್ದು, ಬೆಳ್ಳಗೆ ಇರಬೇಕು, ಆದರೆ ಲೈಟ್ ಆ್ಯಂಡ್ ಕ್ರಿಸ್ಪಿಯಾಗಿರಬೇಕು. ಈ ಥರ ಮೀಡಿಯಮ್ ಫ್ಲೇಮು ಅಥವಾ ಕಡಿಮೆ ಫ್ಲೇಮಲ್ಲೇ
ನಾವು ಫ್ರೈ ಮಾಡ್ಕೋಬೇಕು. ಮಧ್ಯೆ ಮಧ್ಯೆ ಕೈಯಾಡ್ತಾ ಇರಬೇಕು. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಫ್ರೈ ಆಗಿದೆ ಅಂತ. ನೋಡಿ ಈ ಥರ ತೇಲ್ಕೊಂಡು ಮೇಲೆ ಬರುತ್ತೆ, ಆವಾಗ ಅದು ಆಗಿದೆ ಅಂತ ಅರ್ಥ. ನೋಡಿ ಈ ಥರ. ಬಟ್ ಎಲ್ಲೂ ಸಿಹಿ ಥರ ಆಗಿರಬಾರ್ದು, ಬರೀ ಈ ಥರ ಲೈಟ್ ಎಲ್ಲೋನೇ ಇರಬೇಕು. ನೋಡಿ ಅಂಗಡಿಗಳಲ್ಲೆಲ್ಲ ನಾವು ತೊಗೊಳ್ತೀವಲ್ಲ ಘಾಟಿಯಾಗಳು, ಆ ಥರನೇ ಇರುತ್ತಿದ್ದು. ನೋಡಿ ಈಗ 2 ನಿಮಿಷದಲ್ಲಿ ಬೇಗ ಬೇಗ ಆಗೋಗ್ಬಿಡುತ್ತೆ ಇದು. ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ, ಸೊ ಹಾಗಾಗಿ ತುಂಬ ಲೈಟ್ ಕೂಡ ಇರುತ್ತೆ ಹಿಟ್ಟು, ಹಾಗಾಗಿ ಬೇಗ ಆಗೋಗ್ಬಿಡುತ್ತೆ. ನೋಡಿ ನಮ್ಮ ಸ್ನ್ಯಾಕು ಈ ಥರ ಲೈಟಾಗಿರೋವಾಗ ಆಗಿದೆ. ನೋಡಿ ಈ ಥರ ಎಷ್ಟು ಲೈಟಾಗಿ ಬಂದಿದೆ, ಮತ್ತು ತುಂಬ ಕ್ರಿಸ್ಪಿನೂ ಇರುತ್ತೆ. ಈಗ ಇದಕ್ಕೆ ನಾನು ಕಲಿಸ್ಕೊಂಡಿದ್ದು ಹಿಟ್ಟು ಅಷ್ಟೂ ಆಯಿತು. ಈಗ ಅದಕ್ಕೆ ನಾವು ಸುಮ್ಮನೆ ಸೈಡಿಗೆ ಬೇಕಾಗುತ್ತಲ್ವ ಸ್ವಲ್ಪ ಚಿಲ್ಲಿ, ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಫ್ರೈ ಚಿಲ್ಲಿ ತುಂಬ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಇಲ್ಲಾಂದರೆ ಪುದೀನ ಚಟ್ನಿ ಕೂಡ ನೆಂಚ್ಕೋಬೋದು. ಇದೇ ನಮ್ಮ ಪಾಪಡಿ. ಇದು ಗುಜರಾತ್ ಸೈಡಲ್ಲೆಲ್ಲ ತುಂಬ ಮಾಡ್ತಾರೆ. ಇದು ಪಾಪಡಿ ಘಾಟಿ ಅಂತ ಅಂದ್ಬಿಟ್ಟು ಕಡಲೆ ಹಿಟ್ಟಿಂದ ಮಾಡಿರೋವಂಥ ಸ್ನ್ಯಾಕು. ಇದು ಹಬ್ಬಗಳಲ್ಲಿ ಮಾಡ್ತಾರೆ. ಆಮೇಲೆ ಟೀ ಜೊತೆ ಸಂಜೆ ಹೊತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಭಾಳ ಬೇಗನೂ ಆಗುತ್ತೆ ಫ್ರೆಂಡ್ಸ್. ಇದು ನೀವು ಮಾಡಿ ನೋಡಿ ಒಂದ್ಸತಿ. ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು ನೋಡೋದಲ್ಲ, ಕರೆಕ್ಟ್ ಟ್ರಿಕ್ಸಿಂದ ಮಾಡಿದ್ರೆ ಬೇಗ ಚೆನ್ನಾಗಿ ಮಾಡ್ಬೋದು, ಮತ್ತು ಈಸಿನೂ ಕೂಡ ಇದು. ಮತ್ತು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಾಯಲ್ಲಿ ಹಾಕ್ಕೊಂಡು ಮಕ್ಕಳಂತೂ ಹೋಗ್ತಾ ಬರ್ತಾ ಹಂಗೆ ತಿಂದ್ಬಿಡ್ತಾರೆ, ಅಷ್ಟು ಇಷ್ಟ ಆಗುತ್ತೆ. ಮತ್ತು ಬಾಕ್ಸ್ಗಳಿಗೂ ಸ್ನ್ಯಾಕ್ಸ್ ಥರ ಹಾಕಿ ಕಳಿಸ್ಬೋದು ಮಕ್ಕಳಿಗೆ. ಮನೆಯಲ್ಲೇ ಮಾಡಿದ್ದಲ್ವ, ನಿಮಗೂ ಒಂಥರ ಖುಷಿ ಇರುತ್ತೆ, ಹೆಲ್ದಿನೂ ಅಂತ ಅನಿಸುತ್ತೆ. ಈ ಥರ ಟೀ ಟೈಮು ಕಾಫಿ ಟೈಮಿಗೆಲ್ಲ ಮಾಡ್ಕೊಂಡು ತಿನ್ಬೋದು, ಬೇಗ ಆಗೋದ್ರಿಂದ, ಮತ್ತು ತುಂಬ ಚೆನ್ನಾಗಿರುತ್ತೆ. ನಾನು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಿದ್ನಲ್ಲ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಇದೇ ನಮ್ಮ ಹಪ್ಳದ ಖಾರ. ಈ ಹಪ್ಳದ ಖಾರ ಅಥವಾ ಪಾಪಡ್ ಖಾರ ಅಂತ ಕರೀತಾರೆ. ಹೋಪ್ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.